ಬನ್ನಿ ಕೂತ್ಕೊಳ್ಳಿ. ಇರು. ಇಂಡಿಯಾಗೆ ಬರ್ತಿದ್ದ ಹಾಗೆ ಹಾಸ್ಪಿಟಲ್ ವಾಸನೇನಪ್ಪ ಅಂತ ತುಂಬಾ ಹೆದರ್ಕೊಂಡ್ಬಿಟ್ಟಿದೆ. ದೇವ್ರದಯ ಆ ಥರ ಏನೂ ಆಗಿಲ್ಲ. ರೀ, ನೀವು ಸುಮ್ನೆ ಎಲ್ಲದಕ್ಕೂ ಟೆನ್ಷನ್ ಆಗ್ತಿರ್ಬೇಡಿ. ನಮ್ ಹಣೆಲಿ ಏನ್ ಬರ್ದಿರುತ್ತೋ ಅದಾಗತ್ತೆ ಅಷ್ಟೇ. ಆಗಿದ್ದಕ್ಕೆಲ್ಲ ಹಣೆ ಬರಹ ಅನ್ನೋ ಒಂದು ಪಟ್ಟ ಕೊಟ್ಟು ಸಮಾಧಾನ ಮಾಡ್ಕೊಳ್ಳೋಷ್ಟು ಸುಲಭ ಅಲ್ಲ ಒಂದು ಕಂಪ್ನಿ ಕಟ್ಟೋದು ಅಂದ್ರೆ. ಅದಕ್ಕೂ ವರ್ಷಾನುಗಟ್ಲೆ ಶ್ರಮ ಬೇಕು. ಅಪ್ಪ, ಈಗ ಆಗೋಗಿರೋದಕ್ಕೆ ಏನ್ ಮಾಡಕ್ಕಾಗತ್ತೆ ನೋಡಿ. ಡಾಕ್ಟರ್ ಹೇಳ್ತಾ ಇರ್ತಾನೆ ನೀವು ಟೆನ್ಷನ್ ಮಾಡ್ಕೋಬಾರ್ದು ಅಂತ. ಆದ್ರೂ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಬಿಡಿ. ಸಾರಿಪ್ಪ, ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ. ಇವತ್ತು ನಿಮಗೆ ಮುಖ ತೋರ್ಸೋಕ್ಕೂ ಆಗದೆ ನಿಂತಿದ್ದೀನಿ. ಐ ಆಮ್ ರಿಯಲಿ ಸಾರಿ. ಅಲ್ಲಪ್ಪ, ಎಲ್ಲ ಹೊರಟೋಯ್ತು ಅಂತಾನೆ ಅನ್ಕೊಳ್ಳಿ. ಹಾಗಂತ ನಾವು ಬೀದಿಗೆ ಬಿದ್ದ್ಬಿಡ್ತೀವ? ನಾವು 3 ಜನ ಚೆನ್ನಾಗಿ ಓದ್ಕೊಂಡಿದೀವಿ. ನಾವು ಇವತ್ತು ಕೆಲ್ಸಕ್ಕೆ ಹೋದ್ರೆ ನಮ್ಮ ಕೈ ತುಂಬ ಸಂಬಳ ಕೊಡ್ತಾರೆ. ನಾವೆಲ್ಲ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀವಪ್ಪ. ಅಪ್ಪ, ನಾನು ಕ್ರಿಮಿನಲ್ ಲಾಯರೇ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನನ್ನ ಕ್ಲೈಂಟ್ಸು. ಎಲ್ಲ ಮುಗಿದೋಯ್ತು ಅಂತ ಯಾಕೆ ಫೀಲ್ ಆಗ್ತೀರಾ? ಯಾವುದೇ ಅಪ್ಪ ಆಗ್ಲಿ ಕಡೆಗಾಲದಲ್ಲಿ ಅವ್ರ ಮಕ್ಕಳು ರಾಜರ ತರ ಬದುಕಬೇಕು ಅಂತ ಇಷ್ಟಪಡ್ತಾರೆ ಹೊರತು ಇನ್ನೊಬ್ರು ಕೈ ಕೆಳಗಡೆ ಹೋಗಿ ಕೆಲಸ ಮಾಡಬೇಕು ಅಂತ ಯಾರು ಬಯಸಲ್ಲ. ಅಲ್ವೋ? ಅದೆಷ್ಟು ಸುಲಭವಾಗಿ ಹೇಳ್ತಿರೋ ಕೆಲ್ಸಕ್ಕೆ ಹೋಗ್ತೀವಿ ಅಂತ. ಅಂದ್ರೆ ನಿಮ್ ಮಾತಿನ ಅರ್ಥ ಏನಪ್ಪ? ಅಂದ್ರೆ ಆಫೀಸ್ಗೆ ಹೋಗೋರು, ಕೆಲಸ ಮಾಡೋರು ಯಾರು ಸುಖವಾಗೇ ಇಲ್ಲ ಅಂತನಾ? ರಾಜರ ತರ ಮೆರೆದವರು ಇನ್ನೊಬ್ರು ಕೈ ಕೆಳಗೆ ಹೋಗಿ ಕೆಲಸ ಮಾಡೋದು ಅಷ್ಟು ಈಸಿ ಅಂತ ತಿಳ್ಕೊಂಡಿದ್ಯಾ? ಅದ್ರಲ್ಲಿ ಯಾವ ಸುಖ ಇದೆಯೋ? ಅಪ್ಪ, ಯಾಕೆ ಆ ಥರ ಅನ್ಕೋತೀರಾ? ಆನೆ ಬರ ಆನೆಗೆ, ಇರುವೆ ಬರ ಇರುವೆಗೆ. ಇವಾಗ ಆಫೀಸ್ಗೆ ಹೋಗೋರ್ಗೆ ಎಷ್ಟು ಟೆನ್ಷನ್ ಇರುತ್ತೋ ಹಾಗೆ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ಟೆನ್ಷನ್ ಇರುತ್ತಪ್ಪ. ನಾವು ಎಲ್ಲ ಸಿಚುವೇಶನ್ನು ಕಾಮಾಗಿ ಹ್ಯಾಂಡಲ್ ಮಾಡೋದು ಕಲಿಬೇಕಷ್ಟೆ. ರೀ, ಮಕ್ಕಳೇ ನಮ್ಗಿಷ್ಟೊಂದು ಧೈರ್ಯ ಹೇಳ್ತಿದಾರಲ್ಲ, ಈಗ್ಲಾದ್ರೂ ನೀವು ಸ್ವಲ್ಪ ಧೈರ್ಯವಾಗಿರ್ಬೇಕು ತಾನೆ. ನೀವಿಷ್ಟೆಲ್ಲ ಹೇಳಿದ್ರು ನನ್ಗೆ ಯಾಕೋ ಭವಿಷ್ಯದ ಬಗ್ಗೆ ತುಂಬಾ ಭಯ ಆಗುತ್ತೆ ಕಣ್ರು. ಮನೆಯಲ್ಲಿ ಮೊಮ್ಮಗ ಬಂದ ಅನ್ನೋ ವಿಷಯ ಕೇಳಿ ತುಂಬಾ ಖುಷಿ ಪಟ್ಟಿದ್ದೆ. ನಾವು ಪಟ್ಟಿದ ಕಷ್ಟ ಅವ್ನು ಪಡಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ್ಲೂ ಏನು ಆಗಿಲ್ಲಪ್ಪ. ಅವನ್ ದೊಡ್ಡವನಾಗೋಷ್ಟೊತ್ತಿಗೆ ನಾವೆಲ್ಲ ಮತ್ತೆ ಚೆನ್ನಾಗಿ ದುಡ್ದು ಸಂಪಾದನೆ ಮಾಡಿ ಎತ್ತಿಡ್ತೀವಿ. ಓಕೆನಾ?